ಎಲ್ರಿಗೂ ನಮಸ್ಕಾರ. ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಸಜೀವ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು 40 ವರ್ಷ ಮೇಲ್ಪಟ್ಟ ಮಹಿಳೆಯರ ಆರೋಗ್ಯದ ಕುರಿತಾದಂತಹ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ವೈದ್ಯಕೀಯವಾಗಿ ನಾನು ಯಾವುದೇ ವಿಚಾರವನ್ನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನನಗೆ ಅದ್ರ ಬಗ್ಗೆ ಅಷ್ಟು ವಿಚಾರ ಗೊತ್ತಿಲ್ಲ. ನನ್ನ ಅನುಭವಗಳನ್ನು ಹಾಗೂ ನನಗೆ ದೊರೆತಂತಹ ಉತ್ತಮ ಸಲಹೆಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಮಹಿಳೆಯರು ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಆರೋಗ್ಯದ ಬಗ್ಗೆ ಗಮನವನ್ನು ಇಟ್ಟಿರ್ತಾರೆ, ಕಾಳಜಿಯನ್ನು ವಹಿಸ್ತಾ ಇರ್ತಾರೆ. ಆದರೆ ಸ್ವತಃ ತಮ್ಮ ಆರೋಗ್ಯವನ್ನು ಕಡೆಗಣಿಸಿರ್ತಾರೆ. ಏನಾದರೂ ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅಥವಾ ಅವರ ಆರೋಗ್ಯ ತೀರಾ ಹದಗೆಟ್ಟಿದ್ರೆ ಮಾತ್ರ ವೈದ್ಯರ ಬಳಿ ಹೋಗುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಆದರೆ 40 ವರ್ಷ ವಯಸ್ಸು ಮೇಲ್ಪಟ್ಟಂತಹ ಮಹಿಳೆಯರು ಇದೇ ಒಂದು ಅಭ್ಯಾಸವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರೆ ಅದು ಬಹಳ ಅಪಾಯಕಾರಿ. ಯಾಕೆ ಅಂತಂದರೆ 40 ವರ್ಷಗಳ ನಂತರ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆಯಿಂದಾಗಿ ಹಲವಾರು ರೋಗಗಳು ಯಾವುದೇ ಲಕ್ಷಣಗಳಿಲ್ಲದೆ ಬೆಳೀತಾ ಇರುತ್ತವೆ. ಅಂತಹ ರೋಗಗಳಲ್ಲಿ ಬಹಳ ಅಪಾಯಕಾರಿಯಾದಂಥದ್ದು ಗರ್ಭಕಂಠ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್, ಸ್ತನಗಳ ಕ್ಯಾನ್ಸರ್. ಈ 2 ಕ್ಯಾನ್ಸರ್ಗಳು ಬಹಳ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಇವುಗಳನ್ನು ಕಂಡುಹಿಡಿಯೋದು ಹಾಗೂ ಚಿಕಿತ್ಸೆಯನ್ನು ನೀಡೋದು ಕೂಡ ಬಹಳ ಸುಲಭ. ಇದಕ್ಕಾಗಿ 2 ಮುಖ್ಯವಾದ ಪರೀಕ್ಷೆಗಳನ್ನು ಮಾಡ್ತಾರೆ. ಗರ್ಭಕಂಠ ಕ್ಯಾನ್ಸರ್ಗೋಸ್ಕರ, ಸರ್ವಿಕಲ್ ಕ್ಯಾನ್ಸರ್ಗೋಸ್ಕರ ಪ್ಯಾಪ್ ಸ್ಮಿಯರ್ ಪರೀಕ್ಷೆ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಗೋಸ್ಕರ ಮ್ಯಾಮೋಗ್ರಾಮ್ ಪರೀಕ್ಷೆಯನ್ನು ಮಾಡಲಾಗುತ್ತೆ. ನೀವು ಶೀಘ್ರದಲ್ಲೇ ಮಾಡಬೇಕಾದಂತಹ ಕೆಲಸ, ಒಬ್ಬ ಸ್ತ್ರೀ ರೋಗ ತಜ್ಞರ ಬಳಿ ಹೋಗಿ ನಿಮ್ಮ ವಯಸ್ಸನ್ನು ಹೇಳಿ, ನೀವು ಇದುವರೆಗೂ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳದೇ ಇದ್ದರೆ ಅದನ್ನು ಕೂಡ ಅವರಿಗೆ ತಿಳಿಸಿ ಈ ಪರೀಕ್ಷೆ ಬಗ್ಗೆ ಕೇಳಿ. ಆ ಸ್ತ್ರೀ ರೋಗ ತಜ್ಞರು ನಿಮಗೆ ವಿವರವಾಗಿ ವಿವರಣೆಯನ್ನು ನೀಡುತ್ತಾ ಆ ಕ್ಷಣದಲ್ಲಿಯೇ ಈ ಪರೀಕ್ಷೆಯನ್ನು ನಿಮಗೆ ಮಾಡ್ತಾರೆ. ಇದರ ಫಲಿತಾಂಶ, ರಿಸಲ್ಟ್ ನಿಮಗೆ 4-5 ದಿನಗಳಲ್ಲಿ ಬಂದುಬಿಡುತ್ತೆ. ಅಂದರೆ ಇನ್ನೂ ಮ್ಯಾಕ್ಸಿಮಮ್ ಅಂತಂದರೆ ನಿಮಗೆ 1 ವಾರದೊಳಗಂತೂ ಖಂಡಿತವಾಗಿ ಈ ಪರೀಕ್ಷೆಯ ಫಲಿತಾಂಶ ನಿಮಗೆ ಸಿಕ್ಕಿಬಿಡುತ್ತೆ. ಈ ವಿಚಾರವಾಗಿ ನಾನು ಸಾಕಷ್ಟು ನನಗೆ ಗೊತ್ತಿರುವಂತಹ ಸ್ನೇಹಿತೆಯರು, ಅಕ್ಕ ತಂಗಿಯರು, ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು, ಅತ್ತೆ ತಾಯಿಯಂದರು, ನಮ್ಮ ಕೆಲಸಗಳಲ್ಲಿಯೂ ಕೂಡ, ಕೆಲಸದ ಜಾಗದಲ್ಲಿಯೂ ಕೂಡ ನನಗೆ ಗೊತ್ತಿರುವಂತಹ 40 ವರ್ಷ ಮೇಲ್ಪಟ್ಟ ಮಹಿಳೆಯರ ಜೊತೆ ಈ ವಿಚಾರವಾಗಿ ನಾನು ಮಾತನಾಡ್ತಾ ಇರ್ತೀನಿ. ಅಂಥ ಸಂದರ್ಭದಲ್ಲಿ ನನಗೆ ಗೊತ್ತಾದಂಥ ಒಂದು ವಿಷಾದನೀಯ ಸ್ಥಿತಿ ಅಂತಂದರೆ, 80% ಮಹಿಳೆಯರಿಗೆ ಈ ಪರೀಕ್ಷೆಗಳ ಬಗ್ಗೆ ಅರಿವೇ ಇಲ್ಲದೆ ಇರೋದು. ಇದು ನಿಜವಾಗ್ಲೂ ಬಹಳ ದುರಂತ ಅಂತಲೇ ಹೇಳಬೇಕು. ಇವರೆಲ್ಲರೂ ವಿದ್ಯಾವಂತರೇ ಕೂಡ, ಆದರೂ ಕೂಡ ಇದರ ಬಗ್ಗೆ ವಿಚಾರವನ್ನೇ ತಿಳಿದುಕೊಳ್ಳೋದಕ್ಕೆ ಹೋಗಿಲ್ಲ. ಇದು ಬಹಳ ಮುಖ್ಯವಾದ ಪರೀಕ್ಷೆ ಮಹಿಳೆಯರಿಗೆ. ಹಾಗಾಗಿ ನೀವು ಕೂಡ ಇದರ ಬಗ್ಗೆ ಸಾಕಷ್ಟು ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ 2 ಪರೀಕ್ಷೆಗಳಿಂದ ಇದು ಎಷ್ಟು ಪರಿಣಾಮಕಾರಿ ಅಂತ ಅಂದರೆ, ನಿಮ್ಮ ಆರೋಗ್ಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಅದರಲ್ಲಿಯೂ ಕೂಡ ಕ್ಯಾನ್ಸರ್ನ ಹಂತ ಇರಲಿ, ಇನ್ನೂ ಆರಂಭಿಕ ಹಂತದಲ್ಲಿಯೇ ಅದನ್ನು ಪತ್ತೆ ಹಚ್ಚಲಾಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಮುಂದೆ ಇದು ಬರುವ ಸಾಧ್ಯತೆಗಳಿವೆಯಾ, ಆ ಲಕ್ಷಣಗಳು ಇವೆಯಾ, ಅದನ್ನು ಕೂಡ ಆ ಪರೀಕ್ಷೆಗಳು ಪತ್ತೆ ಹಚ್ಚುತ್ತೆ. ಅಂದರೆ ಎಷ್ಟು ಪರಿಣಾಮಕಾರಿಯಾಗಿದೆ ಈ ಪರೀಕ್ಷೆಗಳು ಅಂತಂದರೆ ಇದನ್ನು ಮಾಡಿಸ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಈ ಎಲ್ಲ ರೋಗಗಳು ಮೊದಲ ಆರಂಭಿಕ ಹಂತದಲ್ಲಿ ಯಾವುದೇ ಲಕ್ಷಣಗಳಿಲ್ಲದೆ ಬೆಳೀತಾ ಇರುತ್ತವೆ. ನಮಗೆ ನೋವಾಗಲಿ ಅಥವಾ ಅತೀವ ರಕ್ತಸ್ರಾವ ಆಗಿ ನಾವು ವೈದ್ಯರ ಬಳಿ ಹೋಗುವಷ್ಟರಲ್ಲಿ ಅದು ಮಿತಿ ಮೀರಿರುತ್ತೆ ಕೂಡ. ಹಾಗಾಗಿ ಮೊದಲಿಗೆ ನಾವು ಇದನ್ನು 40 ವರ್ಷ ಆದ ನಂತರವೇ ಈ ವಿಚಾರವಾಗಿ ನಾವು ಪರೀಕ್ಷೆಯನ್ನು ಮಾಡಿಸ್ಕೊಂಡ್ರೆ ಬಹಳ ಅನುಕೂಲವಾಗುತ್ತೆ. ಅದೃಷ್ಟವಶಾತ್ ನನಗೆ ಸಾಕಷ್ಟು ಸ್ನೇಹಿತೆಯರು ವೈದ್ಯರಿರೋ ಕಾರಣ ಮತ್ತು ಸುಮಾರು ಸ್ನೇಹಿತರು ಈ ವಿಚಾರವಾಗಿ ಮಾತನಾಡೋದ್ರಿಂದ ನನಗೆ 40 ವರ್ಷಕ್ಕೆ ಮುಂಚೆಯೇ ಈ 2 ಪರೀಕ್ಷೆಗಳ ಬಗ್ಗೆ ಗೊತ್ತಿತ್ತು. ಹಾಗಾಗಿ ನನಗೆ 40 ವರ್ಷ ಆದ ತಕ್ಷಣವೇ ನಾನು ಈ ಪರೀಕ್ಷೆಗಳಿಗೆ ಒಳಗಾಗಿ ಅವಾಗಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ನನ್ನ ಈ ಮಹಿಳೆಯರ ಜೊತೆ ಮಾತನಾಡಿದಾಗ ನನಗೆ 2 ಪ್ರಶ್ನೆಯನ್ನು ಕೇಳಿದ್ರು. ಮೊದಲನೇ ಪ್ರಶ್ನೆ, ಪ್ರತಿ ವರ್ಷ ಈ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕಾ?
ಖಂಡಿತವಾಗಿಯೂ ಇಲ್ಲ. ಸಾಮಾನ್ಯವಾಗಿ 3 ವರ್ಷಗಳಿಗೊಮ್ಮೆ ಅಥವಾ 5 ವರ್ಷಗಳಿಗೊಮ್ಮೆ ಈ ಪರೀಕ್ಷೆಯನ್ನು ಮಾಡ್ತಾರೆ. ಕೆಲವೊಮ್ಮೆ ನಿಮಗೆ ಮೊದಲನೇ ಪರೀಕ್ಷೆಯಲ್ಲಿಯೇ ಏನಾದರೂ ವ್ಯತ್ಯಾಸಗಳು ಅಥವಾ ಕ್ಯಾನ್ಸರ್ ಲಕ್ಷಣಗಳು ಏರುಪೇರು ಕಂಡು ಬಂದಲ್ಲಿ ನಿಮ್ಮ ಸ್ತ್ರೀರೋಗ ತಜ್ಞರೇ ನಿಮಗೆ ಇದರ ಬಗ್ಗೆ ವಿವರವಾಗಿ ವಿಚಾರವನ್ನು ಹೇಳ್ತಾರೆ. ಅಂಥ ಸಮಯದಲ್ಲಿ ಅವರು 6 ತಿಂಗಳಿಗೋ ಅಥವಾ 1 ವರ್ಷಕ್ಕೋ ಮತ್ತೆ ಹೇಳಬಹುದು. ಎಲ್ಲ ವಿವರನ ನಿಮ್ಮ ಸ್ತ್ರೀರೋಗ ತಜ್ಞರೇ ನಿಮಗೆ ಸರಿಯಾಗಿ ತಿಳಿಸ್ತಾರೆ. ಹಾಗಾಗಿ ಅವ್ರನ್ನ ಭೇಟಿ ಮಾಡೋದು ಬಹಳ ಮುಖ್ಯ ಈ ಪರಿಸ್ಥಿತಿಯಲ್ಲಿ. ಎರಡನೇ ಪ್ರಶ್ನೆ ನನಗೆ ಕೇಳಲಾಗಿದ್ದು, ಇದಕ್ಕೆ ಎಷ್ಟು ಖರ್ಚಾಗತ್ತೆ? ಇದನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಕೂಡ ಮಾಡಲಾಗುತ್ತಾ? ಖಂಡಿತವಾಗಿಯೂ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಕೂಡ ಇದನ್ನು ಮಾಡಲಾಗುತ್ತೆ. ಸಾಮಾನ್ಯವಾಗಿ ಉಚಿತವಾಗಿಯೂ ಕೂಡ ಮಾಡಬಹುದು ನಿಮಗೆ ಕಾರ್ಡ್ಗಳಿದ್ದಲ್ಲಿ. ಹಾಗೆಯೇ ಸರ್ಕಾರಿ ವೈದ್ಯಕೀಯ ರಂಗದಿಂದ ನಿಮಗೆ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರಗಳಲ್ಲಿಯೂ ಕೂಡ ಇದನ್ನು ಉಚಿತವಾಗಿ ಮಾಡ್ತಾರೆ. ಸಾಕಷ್ಟು ಈ ರೀತಿಯ ತಪಾಸಣಾ ಶಿಬಿರಗಳು ಏರ್ಪಡ್ತಾನೆ ಇರ್ತವೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ. ಅಂಥ ಸಂದರ್ಭದಲ್ಲಿ ದಯಮಾಡಿ ಇದರ ಒಂದು ಅನುಕೂಲತೆಯನ್ನು ನೀವು ಪಡೆದುಕೊಳ್ಬೇಕು. ಇಲ್ಲ ಅಂತಂದ್ರೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ 50ರಿಂದ 200 ರೂಪಾಯಿ ಬಹಳ ಕಡಿಮೆ ವೆಚ್ಚಕ್ಕೆ ಇದನ್ನು ಮಾಡಿಕೊಡ್ಬಹುದು. ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಜಿಲ್ಲೆಯಿಂದ ಜಿಲ್ಲೆಗೆ ಅಥವಾ ನಗರದಿಂದ ನಗರಕ್ಕೆ ಅದು ವ್ಯತ್ಯಾಸ ಆಗಬಹುದು ವೆಚ್ಚದಲ್ಲಿ. ಸಾಮಾನ್ಯವಾಗಿ 800 ರೂಪಾಯಿಗಳಿಂದ 2000 ರೂಪಾಯಿಗಳ ಒಳಗೆ ಈ ಪರೀಕ್ಷೆ ಆಗಬಹುದು. ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಾನು ಮಾತನಾಡಿದಾಗ ತಿಳಿದು ಬಂದಂಥದ್ದು, ಈ ವಿಚಾರವಾಗಿ ಮಾತನಾಡೋದಕ್ಕೆ ಅಂಜಿಕೆ ಪಡ್ತಾರೆ, ನಾಚಿಕೆ ಪಡ್ತಾರೆ, ತಪಾಸಣೆಗೆ ಹೋಗೋದಕ್ಕೆ ನಾಚಿಕೊಳ್ತಾರೆ. ಮಹಿಳೆಯರೇ, ದಯವಿಟ್ಟು ಆ ರೀತಿಯಾಗಿ ಆಲೋಚನೆ ಮಾಡಬೇಡಿ. ಯಾಕೆ ಅಂತಂದರೆ ಆರೋಗ್ಯ ಬಹಳ ಮುಖ್ಯ. ಇದರ ಬಗ್ಗೆ ನಾಚಿಕೆ ಪಡುವಂಥದ್ದು ಏನೂ ಇಲ್ಲ. ಆರೋಗ್ಯವೇ ಭಾಗ್ಯ. ದಯಮಾಡಿ ಇದರ ವಿಚಾರವಾಗಿ ತಿಳ್ಕೊಳ್ಳಿ, ಹೋಗಿ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ. ಬಹುದೊಡ್ಡ ಅನಾಹುತವನ್ನು ನೀವು ತಡೆಗಟ್ಟಬಹುದು. ನಿಮಗೇನೋ ಒಂದು ನೋವು ಶುರುವಾಗಿ ಇನ್ನೇನೋ ಒಂದು ತೊಂದರೆ ಶುರುವಾದಾಗ ಮಿತಿ ಮೀರಿರುತ್ತೆ ಸಮಯ. ಹಾಗಾಗಿ ದಯಮಾಡಿ ಹೋಗಿ. ಆದಷ್ಟು ಬೇಗ ನಿಮಗೆ 40 ವರ್ಷ ಆಗಿದ್ದರೆ 1 ದಿನ ಕೂಡ ತಡ ಮಾಡಬೇಡಿ, ಹೋಗಿ ಈ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಿ. ಹಾಗೆಯೇ ನಿಮಗೆ ಗೊತ್ತಿರುವಂತಹ ಮಹಿಳೆಯರಲ್ಲಿಯೂ ಕೂಡ ಈ ವಿಚಾರವಾಗಿ ನೀವು ಹಂಚಿಕೊಳ್ಳೋದು ಬಹಳ ಉತ್ತಮ. ನನಗೆ ಗೊತ್ತಿದ್ದಂತಹ ವಿಚಾರಗಳನ್ನು, ನನ್ನ ಅನುಭವಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ಪರೀಕ್ಷೆ ಮಾಡಿಸ್ಕೊಳ್ಳುವಾಗ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಕೆಲವೇ ನಿಮಿಷಗಳಲ್ಲಿ ಟಕ್ ಅಂತ ಮಾಡಿಬಿಡ್ತಾರೆ. ನಿಮಗೆ ತುಂಬ ನೋವಾಗೋದಾಗಲಿ ಅಥವಾ ಮತ್ತೊಂದಾಗಲಿ ಮಗದೊಂದಾಗಲಿ ಆಗೋದಿಲ್ಲ. ಹಾಗಾಗಿ ಇದನ್ನು ಕಡೆಗಣಿಸ್ಬೇಡಿ. ಅದೇನೋ ಎತ್ತೋ ಅಂತ ಯೋಚನೆ ಮಾಡೋದು ಮಹಿಳೆಯರು ಸಾಮಾನ್ಯ. ಆ ರೀತಿ ಯೋಚನೆ ಮಾಡದೆ ದಯವಿಟ್ಟು ಈ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ನೀವು ಈ ವಿಚಾರವಾಗಿ ನನಗೆ ಗೊತ್ತಿದ್ದಷ್ಟನ್ನು ಮಾತ್ರ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನನಗೂ ತಿಳ್ಕೊಳ್ಳುವಂತಹ ಆಸಕ್ತಿ ಇದೆ, ನಿಮಗೂ ತಿಳಿಪಡಿಸಬೇಕು ಅನ್ನೋ ಆಸಕ್ತಿನೂ ಇದೆ. ಈ ನಿಟ್ಟಿನಲ್ಲಿ ನಾನು ಆದಷ್ಟು ಬೇಗ ಒಬ್ಬ ನುರಿತ ಸ್ತ್ರೀ ರೋಗ ತಜ್ಞರನ್ನು ಸಂದರ್ಶನ ಮಾಡಿ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಅಲ್ಲಿಯವರೆಗೆ ದಯಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.